ನಾಗೇಂದ್ರ ಅವರಿಗೆ ಪ್ರಾಸಿಕ್ಯೂಷನ್ ಕೇಳಿದ್ದಾರೆ ಸಿಬಿಐನವರು. ಇದು ಎಲ್ಲರೂ ಮತ್ತೆ ಸಮಸ್ಯೆ ಬಂದಾಗ ನೋಡೋಣ. ಈಗ ಬಂದಿಲ್ಲಲ್ಲ, ಈಗೇನು ಬಂದಾಗ ಅದ್ರ ಬಗ್ಗೆ ಪಕ್ಷ ಇದೆ, ಕಾನೂನಿದೆ, ಕಾನೂನು ಹೋರಾಟ ಮಾಡ್ತಾರೆ ಅವರು ಸಂಬಂಧಪಟ್ಟವರು. ಇನ್ನೊಂದು ಸರಿ ನೈಸ್ ಟೋಲ್ ವಿಚಾರವಾಗಿ ಸಾಕಷ್ಟು ಗೊಂದಲಗಳು ಉಂಟಾಗಿತ್ತು ಸರ್. ಅದು ರಾಜ್ಯ ಸರ್ಕಾರ ಅಡಿಯಲ್ಲಿ ಪದೇ ಪದೇ ಹೇಳ್ತಾರೆ ಟೋಲ್ ಕಟ್ ಮಾಡಿ. ನೋಡಿ, ಅದು ನಾವು 30 ವರ್ಷ ಕೊಟ್ಟಿದ್ದೀವಿ, ಈಗ 20 ವರ್ಷ ಆಗಿದೆ. PPP ಮಾಡಲ್ನಲ್ಲಿ ಅವರು ಅದನ್ನ ಮಾಡಿದ್ದಾರೆ. 30 ವರ್ಷ ರೈಟ್ಸ್ ಇದೆ. ಸೊ ನಾವು ಅದರಲ್ಲಿ ಅದನ್ನೇನು ಈಗ ಹಿಂದೆ ಹೋಗ್ಲಿಕ್ಕೆ ಬರಲ್ಲ, ಮುಂದೆ ಹೋಗ್ಲಿಕ್ಕೆ ಬರಲ್ಲ. ನಮ್ಮ ರಾಜ್ಯ ಸರ್ಕಾರದ ಪರಿಸ್ಥಿತಿ. ಸೊ ಅದೇನಿದ್ರು ಕಾನೂನು ಹೋರಾಟ ಮಾಡಬೇಕು. ಅವರು ಯಾರು ಎಫೆಕ್ಟೆಡ್ ಪಾರ್ಟಿ ಆಗಲಿ ಪರ್ಸನ್ ಆಗಲಿ. ಸೊ ಹೀಗಾಗಿ ನಾವು ಹಿಂದೆ ಕೂಡ ನಾವು ಕೂಡ ಅದನ್ನ ಜಾಸ್ತಿ ಮಾಡಬೇಡ ಅಂತ ಹೇಳಿದಾಗ ಕೂಡ ಅವರು ಕೋರ್ಟ್ ಮುಖಾಂತರ ಜಾಸ್ತಿ ಮಾಡ್ಕೊಂಡಾರೆ. ಜಾಸ್ತಿ ಆಗಿದೆ ಅಂತ ಕೂಡ ನಮ್ಮ ರಾಜ್ಯ ಸರ್ಕಾರ ಹೇಳಿದ್ರು ಕೂಡ ಅವ್ರು ನೇರವಾಗಿ ಕೋರ್ಟ್ನಿಂದ ಆದೇಶ ಮಾಡಿಸಿ ಅವ್ರು ಹೆಚ್ಚು ಮಾಡಿದ್ದಾರೆ. ಸೊ ಇಂಥ ಬಹಳಷ್ಟು ಅದ್ರ ಬಗ್ಗೆ ಜಡ್ಜ್ಮೆಂಟ್ ಆಗಿದೆ, ಆದೇಶಗಳಾಗಿದೆ ಕೋರ್ಟ್. ಟೋಲ್ಗೆ ಕಡಿವಾಣ ಹಾಕಕ್ಕಾಗಲ್ವಾ ಸರ್? ನಮ್ಮಿಂದ ಇಲ್ಲ, ನಾವೇನು ಮಾಡ್ಲಿಕ್ಕೆ ಆಗೋಲ್ಲ. ಯಾಕಂದ್ರೆ ನಾವು ಕಟ್ಟದ 30 ವರ್ಷ ಅವ್ರಿಗೆ PPP ಮಾಡಲ್ ಇದೆ. ಅದು ಏನು ಮಾಡ್ಲಿಕ್ಕೆ ಬರಲ್ಲ. ಬೇಕಾಬಿಟ್ಟಿ ಏರಿಕೆ ಮಾಡ್ತಾರಲ್ಲ. ಇಲ್ಲ, ಅದೇ ಹೇಳಿದಿಲ್ಲ, ನಾವು ನೋಟಿಸ್ ಕೊಟ್ಟರು ಕೂಡ ಅದನ್ನೇ ಚಾಲೆಂಜ್ ಮಾಡಿ ಅವ್ರ ಕೋರ್ಟಿಂದ ಆದೇಶ ತಂದಿದ್ದಾರೆ ಹೆಚ್ಚು ಮಾಡಬೇಕಂತ. ಸೊ ನಮ್ಮ ನಿಯಂತ್ರಣ ಏನೂ ಇಲ್ಲ. ಏನಾದ್ರೂ ಕೋರ್ಟು ಹೋರಾಟಗಾರರ ಮಧ್ಯ ಇರುತ್ತದ, ಸರ್ಕಾರ ಕೂಡ ಅದ್ರ ಬಗ್ಗೆ ಗಮನ ಹರಿಸ್ತದೆ. ಯಾಕಂದ್ರೆ ನಾವು ಸಾಕಷ್ಟು ಕೋರ್ಟ್ನಲ್ಲಿ ವಾದ ಮಾಡಿದ್ರು ನಮ್ಮ ವಿರೋಧವಾಗಿ ಜಜ್ಮೆಂಟ್ ಬಂದಿದ್ದಾರೆ. ಸದನ ನಡೀತಾ ಇದೆ, 4-5 ದಿನ ಬರೀ ನಾಗೇಂದ್ರ ವಿಚಾರದಲ್ಲೇ ವಿಚಾರ ಚರ್ಚೆ ಆಗಲಿಲ್ಲ. ಒಂದ್ ಕಡೆ ಸಾರ್ವಜನಿಕರ ತೆರಿಗೆ ಹಣದಲ್ಲಿ ನಡೀತಾ ಇರೋದು ಅದು ವೇಸ್ಟ್ ಆಗ್ತಾ ಇದೆ, ಇನ್ನೊಂದ್ ಕಡೆ ಬರದ ಬಗ್ಗೆ ಚರ್ಚೆ ಆಗ್ತಾ ಇಲ್ಲ. ನಾವೇನ್ ಮಾಡೋಣ, ಅವಕಾಶ ಕೊಡ್ತಾ ಇಲ್ಲ. ವಿರೋಧ ಪಕ್ಷದವರು ಅವಕಾಶ ಕೊಡ್ತಾ ಇಲ್ಲ. ನಮ್ಮ ಪಾತ್ರ ಏನಿಲ್ಲ ಅದ್ರಾಗ. ಅವ್ರು ಅದಕ್ಕೆ ಬರ್ಬೇಕು. ನಿನ್ನೆ CM ಅವ್ರು ರಿಕ್ವೆಸ್ಟ್ ಮಾಡಿದಾರಲ್ಲ, ನೀವು ಬನ್ನಿ ಚರ್ಚೆ ಮಾಡಿ, ನೋಟಿಸ್ ಕೊಡಿ. ನೋಟಿಸ್ ಕೊಡ್ಲಿಕ್ಕೆ ರೆಡಿ ಇಲ್ಲ ಅವರು. ನೋಟಿಸ್ ಕೊಟ್ಟರೆ ಚರ್ಚೆ ಆಗುತ್ತೆ. ಯಾವ ಕೇಸು, ಎಂತು, ಏನು, ಎಲ್ಲಿ, CBI ಏನ್ ಮಾಡಿದೆ, ED ಏನ್ ಮಾಡಿದೆ, ಲೋಕಾಯುಕ್ತ ಏನ್ ಮಾಡಿದೆ ಅಂತ ಚರ್ಚೆಗೆ ಅವಕಾಶ ಇದೆ. ಇಲ್ಲಿ ಅದು ಇಲ್ವೇ ಇಲ್ಲ. ಎಲ್ಲಿ ಹೊತ್ತು ದುಡ್ಡು ಅಷ್ಟು ಹೇಳ್ಕೊತ ಕುಂತ್ರೆ ಇಡೀ ಸದನ ಹಾಳಾಗಿದೆ. ಪಕ್ಷದ ಸಂಘಟನೆ ಬಗ್ಗೆ, ಪಕ್ಷದ ಮುಂದಿನ ಆಗುವ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಕೂಡಿದ್ದೀವಿ ಎಲ್ಲರೂ. ಮತ್ತೆ ಇದು ಒಂದು ಸಲ ಮುಂಚೆನೂ ಕೂಡಿದ್ದೀವಿ ನಾವು, ಬೇರೆ ಬೇರೆ ಸಂದರ್ಭಗಳಲ್ಲಿ. ಈಗೂ ಕೂಡಿದ್ದೀವಿ, ಮತ್ತೆ ಮುಂದೆ ಕೂಡ ಕೂಡ್ತಾನೆ ಇರ್ತೀವಿ. ಅಹಿಂದ ಸಂಘಟನೆ ಬಗ್ಗೆ ಏನಾದ್ರು ಚರ್ಚೆಗಳಾಯ್ತಾ? ಅದೇ ಒಟ್ಟಿಗೆ ಹೋಗ್ಬೇಕು. ನಮ್ಮ ಶಕ್ತಿ ಎಲ್ಲ ಪಕ್ಷಕ್ಕೆ ಯೂಸ್ ಆಗಬೇಕು. ಆ ದೃಷ್ಟಿಯಲ್ಲಿ ನಾವು ಹೋಗ್ಬೇಕು. ಈ ಮಂತ್ರಿಮಂಡಲದಲ್ಲಿ ಸ್ವಲ್ಪ ಬಹಳ ಜನ ಬೇಜಾರಾಗಿದ್ದಾರೆ. ರೀತಿ ಪ್ರಶ್ನೆ ಅವ್ರಿಗೆ ಗೊತ್ತು, ನಮ್ಗೆ ಗೊತ್ತು, ಎಲ್ಲರಿಗೂ ಗೊತ್ತು. ಅವನ್ನೆಲ್ಲ ಮತ್ತೆ ಸರಿಪಡಿಸಬೇಕು. ಮತ್ತೆ ಮುಂಚೆ ಇದ್ದ ಯಥಾಸ್ಥಿತಿಗೆ ಅವನ್ನೆಲ್ಲ ನಾವು ತರಬೇಕು. ಒಂದೇ ವೇದಿಕೆಯಲ್ಲಿ ಎಲ್ಲರೂ ಹೋಗ್ಬೇಕಂತ ಆ ನಿಟ್ಟಿನಲ್ಲಿ ಚರ್ಚೆ ಮಾಡಿದ್ರು. ಸಚಿವ ಸಂಪುಟದ ಒಳಗಡೆನೂ ಬೇಸರ ಇದೆಯಾ ಅಥವಾ ಸಿಗದೇ ಇರೋರು ಬೇಸರ? ಸಿಗದೇ ಇರೋರು ಒಳಗಡೆ ಏನು ಪ್ರಶ್ನೆ ಇಲ್ಲ. ಸಿಗದೇ ಇರೋರ್ಗೆ ಬೇಸರ ಇದೆ, ಅದೇನು ಗೊತ್ತೇ ಪ್ರಶ್ನೆ ಇಲ್ಲ. ಅವರು ಬಹಿರಂಗವಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅವನ್ನೆಲ್ಲ ಸಮಾಧಾನ ಮಾಡುವಂತ ಜವಾಬ್ದಾರಿ ಎಲ್ಲರ ಮೇಲೆ ಇದ್ದಾರೆ. ಖಾತೆ ಸಮಾಧಾನ ಎಲ್ಲರಿಗೂ ಇದೆಯಾ? ಖಾತೆ ಬಗ್ಗೆ ಗೊತ್ತಿಲ್ಲ, ಮಂತ್ರಿ ಸಿಗದವರಂತೆ ಅಸಮಾಧಾನ ಇದ್ದೇ ಇದ್ದಾರೆ. ಸೊ ಈಗ ಎಲ್ಲರೂ ಒಟ್ಟಿಗೆ ಹೋಗೋದು ನಮ್ಮ ಜವಾಬ್ದಾರಿ ಇದೆ, ಅನಿವಾರ್ಯತೆ ಕೂಡ ಇದೆ. SC ಮಹದೇವಪ್ಪ ಅದೇ ಹೇಳಿದ್ರೆ ಅದಾಗೆಲ್ಲ ಬಂದ್ರು. ಅವರು ಬಹಿರಂಗ ಹೇಳಿಕೆ ಕೊಟ್ಟವ್ರು ಇದ್ದಾರೆ, ಕೊಡದೇ ಇದ್ದವ್ರು ಇದ್ದಾರೆ. ಅವರೆಲ್ಲ ಮತ್ತೆ ಸೇಮ್ ಪ್ಲಾಟ್ಫಾರ್ಮ್ ನಾವು ತರಬೇಕಷ್ಟೇ. ಈಗ ಎಲ್ಲರೂ ಒಂದುಗೂಡಿ ಹೋಗುವಂತ ಪ್ರಯತ್ನಗಳು ಆಗ್ತಾ ಇದಾವೆ. ಆಗ್ತೈತಿ, ಆಗಲೇಬೇಕು. ಪಕ್ಷದ ಹಿತದೃಷ್ಟಿಯಿಂದ ನಾವೆಲ್ಲ ಒಟ್ಟಿಗೆ ಹೋಗೋದು ಅನಿವಾರ್ಯತೆ ಇದೆ. ಸಮಾವೇಶ ಈ ಸಂದರ್ಭದಲ್ಲಿ ಬೇಕಿತ್ತ ಅಂತ? ಇನ್ನು ಎಲೆಕ್ಷನ್ ದೂರ ಇದೆ. ಇಲ್ಲ, ಹಿಂದ ಸಮಾವೇಶ ಅಂದ್ರೆ ಕಾಂಗ್ರೆಸ್ ಪಾರ್ಟಿನೇ ಅದು. ಹಿಂದ ಅಂದ್ರೆ ಕಾಂಗ್ರೆಸ್ ಅಂದ್ರೆ ಹಿಂದ, ಅದರಲ್ಲಿ ಬೇರೆ ಅಂತ ಭಾವಿಸೋದು ಅವಶ್ಯಕತೆ ಇಲ್ಲ. ಅದಕ್ಕೆ ಬೇರೆ ಬೇರೆ ಹೆಸರ ಮೇಲೆ ಬೇರೆ ಬೇರೆ ಸಂದರ್ಭದಲ್ಲಿ ಕಾರ್ಯಕ್ರಮ ಆಗ್ತಾ ಇರ್ತವೆ ಅಷ್ಟೇ. ತಮಗೇನಾದ್ರು ಆಹ್ವಾನ ಇದೆ ಸರ್ ಸಮಾವೇಶಕ್ಕೆ? ಇಲ್ಲ, ಆ ರೀತಿ ಯಾವುದೇ ನಮ್ಗೆ ಇಲ್ಲ. ಅದ್ರ ಬಗ್ಗೆ ಬೆಂಗಳೂರಲ್ಲಿ ಸಮಾವೇಶ ಆಗ್ತಾ ಇದೆ. ಸೊ ಮತ್ತೆ ನೋಡೋಣ, ಬೇರೆ ಸಂದರ್ಭದಲ್ಲಿ ಅವಕಾಶ ಸಿಕ್ಕಾಗ ಭಾಗವಹಿಸೋಣ. ಅದೇನು ಸಿದ್ದರಾಮಯ್ಯನವರು ಹೋಗ್ತಾ ಇದ್ದಾರೆ ಸರ್, ಮತ್ತೆ ಹಿಂದೆ ಪ್ರತ್ಯೇಕವಾಗಿ ಇವರು ಸ್ಟೇಟ್ ಟೂರ್ ಮಾಡೋ ಪ್ಲಾನ್ ಅಲ್ಲಿ ಇದ್ದಾರೆ ಸಿದ್ದರಾಮಯ್ಯ ಅಂತ ಚರ್ಚೆ ಇಲ್ಲ. ಅದು ಗೊತ್ತಿಲ್ಲ, ಅದ್ರ ಬಗ್ಗೆ ಗೊತ್ತಿಲ್ಲ. ನೋಡೋಣ, ಬಂದಾಗ ಸಂದರ್ಭ ಬಂದಾಗ ಹೇಳ್ತೀನಿ. ಈಗ ಹಿಂದ ಇದನ್ನ ಸಭೆ ಸಮಾರಂಭಗಳನ್ನು ಮಾಡಬೇಕು ಅಂತೇಳಿ ನೀವು ಹೊರಟಿದ್ದೀರಿ ಅಂತ? ಇಲ್ಲ, ನಾವ್ಯಾವ್ದು ಹೊಟ್ಟಿಲ್ಲ. ನಾವು ಮೊನ್ನೆ ಒಂದು ಹುಬ್ಬಳ್ಳಿಯಲ್ಲಿ ಮಾಡಿದ್ವಿ. ಅದು 25 ವರ್ಷ ಆಗಿದೆ ಹುಬ್ಬಳ್ಳಿಯಲ್ಲಿ ಮಾಡಿ ಅಂತ ನೆನಪಿಗೋಸ್ಕರ ಅದು ಮಾಡಿದಂತ ಒಂದು ಸಣ್ಣ ಸಮಾರಂಭ. ಅದೇನು ಬಹಳ ಬರುತ್ತಲ್ಲ. ಸೊ ಅಷ್ಟಕ್ಕೆ ಅದು ಸೀಮಿತವಾಗಿರುವಂತ ಒಂದು ಸಮಾವೇಶ ಅಷ್ಟೇ. ಅದು 25 ವರ್ಷದ ಗ್ರ್ಯಾಂಡ್ ಸೆಲೆಬ್ರೇಷನ್ ಇದೆ, ಸಿದ್ದರಾಮಯ್ಯ ಅವರು ಕೂಡ ಬರ್ತಾರೆ. ಇಲ್ಲ, ದೊಡ್ಡದಾಗಿ ಏನ್ ಮಾಡ್ತಾ ಇಲ್ಲ. ಯಾವ್ದು ದೊಡ್ಡ ಕಾರ್ಯಕ್ರಮ ಯಾವ್ದು ಮಾಡ್ತಾ ಇಲ್ಲ.
ಸರಿ, ಕಾರ್ಯಕರ್ತರಿಗೆ ಇನ್ನೂ ನಿರ್ದೇಶಕ ಸ್ಥಾನಗಳು ಕೊಟ್ಟಿಲ್ಲ. ಆಗೋಯ್ತು. ಎಲ್ಲ ಲೆಟರ್ 1.5 ವರ್ಷ ಪತ್ರ ಬರೀತಾ ಇದಾರಲ್ಲ. ಇಲ್ಲ ಆಗಿದೆ, ಈಗೆಲ್ಲ ಆಯ್ತಲ್ಲ. ಮುಖ್ಯ ನಮಗೆ ಸಮಸ್ಯೆ ಇರೋದು ಮಂತ್ರಿಮಂಡಲ ಖಾತೆ ಹಂಚಿಕೆ ಮುಗಿದೋಗಿದೆ. ಇನ್ನೇನು 2-3 ಸಲ ಅಧಿವೇಶನ ಕೂಡ ಮುಗಿತೈತೆ. ಅವಾಗ ಅದ್ರ ಬಗ್ಗೆ ಗಮನ ಹರಿಸ್ತಾರೆ. ನೀವು ಸರಿಯಾಗಿ ಒತ್ತಡ ಆಗ್ತಾ ಇಲ್ಲ ಅಂತ ಸರ್. ನಾವೇನು ಒತ್ತಡ ಆಗ್ತಲ್ಲ, ಹಿಂದೆ ಆಗಬೇಕಾಗಿತ್ತು, ಅದು ಆಗಿಲ್ಲ. ಸೊ ಈಗ ಆಗೋ ಲಕ್ಷಣಗಳೆಲ್ಲ ಕಾಣ್ತಾ ಇದೆ, ಮಾಡ್ತಾರೆ. ಸರಿ, ಬಿಜೆಪಿ ಅವರು ಪಾದಯಾತ್ರೆ ಬೇರೆ ಇಟ್ಕೊಂಡಿದ್ದಾರೆ. ಅದು ಅವ್ರದ್ದು ಬೇರೆ. ನಾವಿದ್ದಾಗ ನಾವು ಮಾಡಿದೀವಿ. ನಾವು ಬಳ್ಳಾರಿ ಚಲೋ ನಾವು ಮಾಡಿದೀವಿ, ನಾವು ಮಾಡಿದೀವಿ. ನಮಗಿದ್ದಾಗ ನಾವು ಮಾಡಿದ್ವಿ, ಈಗ ಅವ್ರು ಮಾಡ್ತಾರೆ. ಮಾಡ್ಲಿಕ್ಕೆ ತಪ್ಪಂತ ಹೇಳಲಿಕ್ಕೆ ಆಗಲ್ಲ. ಮಾಡ್ಲಿಕ್ಕೆ ಅವರೆಲ್ಲ ತಿಂದ ಅವ್ರಿಗೆ ಅವಕಾಶ ಇದೆ, ಹಕ್ಕು ಇದೆ. ನಾಗೇಂದ್ರ ಅವ್ರ ವಿಚಾರದಲ್ಲಿ ಪಾರ್ಟಿ ಸರ್ಕಾರಕ್ಕೇನು ಮುಜುಗರ ಆಗ್ತಾ ಇಲ್ಲ ನೋಡಿ, ಅವ್ರಿಗೆ ಈಗಾಗಲೇ ಲೋಕಾಯುಕ್ತ ಕ್ಲೀನ್ ಚೀಟ್ ಕೊಟ್ಟಿದೆ. ಆಧಾರದ ಮೇಲೆ ಮತ್ತೆ ಅವ್ರು ಮಾಡಿದಾರೆ ಅಷ್ಟೇ. ಈಗ ಲೋಕಾಯುಕ್ತ ಏನಾದ್ರು ಬೇರೆ ವ್ಯತಿರಿಕ್ತವಾಗಿದ್ರೆ ಅದು ಮಾತು ಬೇರೆ. ಈಗ ಅವರೇ ಇಲ್ಲ ಅಂತ ಹೇಳಿದ್ಮ್ಯಾಗ ಸೊ ಅಷ್ಟು ಸಾಕಂತ ಪಕ್ಷದ ನಿರ್ಧಾರ. ಬರೋದು ವಿಚಾರವಾಗಿ ಏನಾದ್ರು ಕ್ಯಾಬಿನೆಟ್ ನಲ್ಲಿ ಚರ್ಚೆ ಆಗಿದೆಯಾ ಸರ್? ಇದಿಲ್ಲ, ಬರೋದ್ರ ಬಗ್ಗೆ ಸಾಕಷ್ಟು ಗಂಭೀರವಾಗಿ ಚರ್ಚೆ ಆಗ್ತಾ ಇದೆ. ಸೊ ನೀರಿನ ಸಮಸ್ಯೆ ಆಗ್ಬೋದು ಮುಂದಿನ ದಿನಗಳಲ್ಲಿ. ಬೆಳೆ ಅಂತಿ ಆಲ್ಮೋಸ್ಟ್ ಹೋಗಿದೆ. ಅವ್ರಿಗೆ ಪರಿಹಾರ ಕೊಡುವಂತ ಕೆಲಸ ಆಗಬೇಕು ಮುಂದಿನ ದಿನಗಳಲ್ಲಿ. ತಾಲೂಕುಗಳ ಅಧಿಕೃತ ಬರ ಘೋಷಣೆ ಅದೇ ಮಾಡ್ಬೇಕಲ್ಲ. ಕೇಂದ್ರದವ್ರು ಬಂದ ಮೇಲೆ ಅದು ಘೋಷಣೆ ಆಗೋದು, ಅಲ್ಲಿವರೆಗೆ ಆಗೋದು. ಸರ್ಕಾರಕ್ಕೆ ಮನವಿ, ಕೇಂದ್ರ ಸರ್ಕಾರಕ್ಕೆ ಮನವಿ ಕೊಡ್ತಾರೆ ಸರ್ ರಾಜ್ಯ ಬಹುಶಃ ಕೊಡಬಹುದು, ಬೇಗ ಕೊಡಬಹುದು ಆದಷ್ಟು. ಈಗಾಗಲೇ ಹೇಳಿದ್ರಲ್ಲ ಸರ್, ನೀವು ಟೂರ್ ಹಾಕಿದ್ರಿ ಎಲ್ಲ ಕಡೆ. ಅಲ್ಲ, ನಮ್ಮ ಜಿಲ್ಲೆಯಲ್ಲಿ ನಮ್ದು ಸಿಎಂ ಅವ್ರು ಹೇಳಿದ್ರು ಮಾಡ್ಲಿಕ್ಕೆ. ಸೊ ಎಲ್ಲಾನು ಮಾಡಿದೀವಿ. ಸೊ ಅದಾದ ಮೇಲೆ ಕಳಿಸಬಹುದು. ಯಾವ ಈ ತಿಂಗಳ 8ಕ್ಕೆ ಆಗ್ಬೋದು. ಬೇಗ ಕಳಿಸಬಹುದು, ಯಾಕಂದ್ರೆ ಅದು ಬಹಳ ಬರ್ನಿಂಗ್ ಇಶ್ಯೂ ಇದೆ. ಬೇಗ ಕಳಿಸಬೇಕು.